ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಎಲ್ಲ ಮುಗೀತೇನೆ, ಫ್ರೀ ಆಗಿದೆಯಾ, ಮೇಕೆ ಮಂಜಣ್ಣ ಬಂದಿದ್ರಾ ಅಂತ ಪೂಜಾ ಕೇಳಿದಾಗ ಹೌದು ಕಣೆ ಬಂದಿದ್ದು ಆಯ್ತು, ಎಲ್ಲ ನಾಟಕನೂ ಮಾಡಿದ್ದು ಆಯ್ತು ಅಂತ ರೋಹಿಣಿ ಹೇಳ್ತಾಳೆ. ಮನೇಲಿರೋರೆಲ್ಲರೂ ನಂಬಿದ್ರಾ ಅಂತ ಪೂಜಾ ಕೇಳ್ತಾಳೆ. ಎಲ್ಲರೂ ನಂಬುದ್ರು ಕಣೆ, ಪರವಾಗಿಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಮಲೇಷ್ಯಾಗ ಹೋಗೋದು ಕ್ಯಾನ್ಸಲ್ ಆಯ್ತು ಅಂತ ರೋಹಿಣಿ ಹೇಳ್ತಾಳೆ. ನಿಮ್ಮಪ್ಪ ಬಗ್ಗೆ ಹೇಗೋ ಸುಳ್ಳು ಹೇಳ್ಬಿಟ್ಟೆ, ಆಸ್ತಿ ಬಗ್ಗೆ ನಿಮ್ಮತ್ತೆ ಕೇಳಲ್ವಾ ಅಂತ ಪೂಜಾ ಕೇಳ್ತಾಳೆ. ಅದಕ್ಕೆ ಅಂತಾನೆ ಕೋರ್ಟು ಕೇಸು ಅಂತ ಹೇಳಿದೀನಿ. ಅವ್ರು ಅದನ್ನೆಲ್ಲ ಕೇಳೋ ಅಷ್ಟರಲ್ಲಿ ಮನೋಜ್ ಬಿಸ್ನೆಸ್ ನ ಡೆವಲಪ್ ಮಾಡಿ ಅವರು ನನಗೆ ಮತ್ತೆ ದುಡ್ಡು ಕೇಳ್ದಿರೋ ಹಾಗೆ ನೋಡ್ಕೋತೀನಿ ಅಂತ ರೋಹಿಣಿ ಹೇಳ್ತಾಳೆ. ಬಲೆ ದೊಡ್ಡ ಕ್ರಿಮಿನಲ್ ಕಣೆ ನೀನು, ಹೇಗೋ ಎಲ್ಲ ತಪ್ಪೋಯ್ತಲ್ಲ ಅಂತ ಪೂಜಾ ಹೇಳ್ತಾಳೆ. ಮತ್ತೆ ಇನ್ನೇನ್ ಸಮಸ್ಯೆ ಬರುತ್ತೋ ಈ ಮನೇಲಿ ಅಂತ ಗೊತ್ತಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಬಂದ್ರೆ ಏನಂತೆ, ನೀನ್ ಬಲೆ ಕಿಲಾಡಿ ಇದೆಯಲ್ಲ, ಎಲ್ಲಾನು ನಿಭಾಯಿಸ್ತೀಯ ಬಿಡು ಅಂತ ಪೂಜಾ ಹೇಳಿದಾಗ ಆ ಸೂರ್ಯ ಮೀನಾ ಇಬ್ರು ಮನೇಲಿರೋವರೆಗೂ ನನ್ಗೆ ಟೆನ್ಷನ್ ತಪ್ಪಲ್ಲ. ಆಲ್ರೆಡಿ ಅವ್ರಿಗೆ ನನ್ ಮೇಲೆ ಡೌಟ್ ಬಂದಿದೆ, ಅವ್ರ ಕೈಗೆ ಸಿಗಾಕೊಳ್ದಿರೋ ಹಾಗೆ ನೋಡ್ಕೋಬೇಕು ಅಂತ ರೋಹಿಣಿ ಹೇಳ್ತಿರ್ತಾಳೆ. ಈಗ ಬಂದಿರೋ ಆಪತ್ತಿಂದ ತಪ್ಪಿಸ್ಕೊಂಡೆಲ್ಲ, ಸದ್ಯ ಬಿಡು, ಆಮೇಲೆ ನೋಡ್ಕೊಳ್ಳೋಣ ಅಂತ ಪೂಜಾ ಹೇಳ್ತಾಳೆ. ಈ ಕಡೆ ರೋಹಿಣಿಗೆ ಎಲ್ಲ ಆಗ್ಬಾರ್ದಿತ್ತು ಪಾಪ ಅಂತ ಮೀನಾ ಹೇಳ್ತಿರ್ತಾಳೆ. ಲೇ ಮೀನಾ, ಇದನ್ನೆಲ್ಲ ನಿಜ ಅಂತ ಅನ್ಕೊಂಡಿದೀಯಾ? ಆ ಪಾರ್ಲರ್ ಅಮ್ಮ ಬಲೆ ಕಿಲಾಡಿ. ತಾಳಿ ಶಾಸ್ತ್ರದಲ್ಲೂ ಸಕ್ಕರೆ ನಿಮ್ಮಪ್ಪ ಎಲ್ಲಿ ಬರ್ಲೇಬೇಕು ಅಂತ ಬಲವಂತ ಮಾಡಿದಕ್ಕೆ ತಾಳಿ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಈ ಮಲೇಷ್ಯಾ ಮಾವ ಬಂದು ನಿಮ್ ತಂದೆ ಅರೆಸ್ಟ್ ಆಗ್ಬಿಟ್ರು ಅಂತ ಹೇಳಿದ್ರು. ಈಗ ನೋಡಿದ್ರೆ ನಾವೆಲ್ಲರೂ ಮಲೇಷ್ಯಾಗ ಹೋಗ್ಬೇಕು ಅಂತ ಹೊರಟಿರುವಾಗ ನಿಮ್ ತಂದೆ ಕೊಲೆ ಆಗ್ಬಿಟ್ರು ಅಂತ ಹೇಳಿದ್ರು. ವಿಧಿವಿಧಾನ ಮುಗಿಸೋಣ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅವರೇ ಎಲ್ಲಾನು ಮುಗಿಸ್ಬಿಟ್ರು ಅಂತ ಹೇಳಿದ್ರು. ಇದನ್ನೆಲ್ಲ ನೋಡಿದ್ರೆ ನಿನ್ಗೆ ಅನಿಸ್ತಿಲ್ವೇನೆ ಮೀನಾ, ಇನ್ನೇನ್ ಈ ಅಮ್ಮ ಸಿಕ್ಕಾಕೋಬೇಕು ಅನ್ನೋ ಅಷ್ಟ್ರಲ್ಲಿ ಸ್ವಲ್ಪದ್ರಲ್ಲೇ ಮಿಸ್ ಆಗಿ ತಪ್ಪಿಸ್ಕೊಂಡ್ಬಿಡ್ತಿದ್ದಾಳ ಕಣೆ. ಇವಳು ಏನ್ ಆಟ ಆಡ್ತಿದ್ದಾಳೆ, ಏನ್ ಸತ್ಯ ಅಂತ ಖಂಡಿತವಾಗ್ಲೂ ಕಂಡು ಹಿಡಿಲೇಬೇಕು. ನಮ್ಮ ಮನೆ ಸ್ಟೋರಿ ಒಳ್ಳೆ ಫಿಲ್ಮಿ ಸ್ಟೈಲ್ ನಡೀತಾ ಇದೆ ಕಣೆ ಅಂತ ಸೂರ್ಯ ಹೇಳಿದಾಗ ಹೌದು ರೀ, ನೀವು ಹೇಳೋದೆಲ್ಲ ನೋಡ್ತಿದ್ರೆ ನನ್ಗೂ ನಿಜ ಅಂತ ಅನಿಸ್ತಿದ್ದೀರಿ ಅಂತ ಮೀನಾ ಹೇಳ್ತಾಳೆ. ಈ ಕಡೆ ಶಾಂತಿ ಮತ್ತೆ ಕಸ್ತೂರಿ ಇಬ್ರು ರೋಹಿಣಿ ತಂದೆ ತೀರೋಗಿರೋದ್ರ ಬಗ್ಗೆ ಮಾತಾಡ್ಕೊತಿರ್ತಾರೆ. ಆಗ ಅಲ್ಲಿಗೆ ವಿಶಾಲಾಕ್ಷಮ್ಮ ಬರ್ತಾರೆ. ನಾನು ಭರತನಾಟ್ಯ ಕಲಿಬೇಕು ಅಂತ ವಿಶಾಲಾಕ್ಷಿ ಹೇಳ್ತಾರೆ. ಈ ವಯಸ್ಸಲ್ಲಿ ಭರತನಾಟ್ಯ ಕಲಿಯೋದಕ್ಕಾಗಲ್ಲ ಅಂತ ಶಾಂತಿ ಹೇಳ್ತಾರೆ. ಚಿಕ್ಕ ವಯಸ್ಸಲ್ಲಿ ನಾನು ಸ್ವಲ್ಪ ಕಲ್ತಿದ್ದೆ, ಅಲ್ಪ ಸ್ವಲ್ಪ ಗೊತ್ತಿದೆ ಅಂತ ಸ್ವಲ್ಪ ಭರತನಾಟ್ಯ ಮಾಡಿ ವಿಶಾಲಾಕ್ಷಿ ತೋರಿಸ್ತಾರೆ. ಅವಳು ಮಾಡಿದ ಭರತನಾಟ್ಯ ನೋಡಿ ಶಾಂತಿ ಬೆರ್ಗಾಗ್ತಾರೆ. ನೀವೇ ನನ್ ಗುರು ಅಂತ ಹೇಳಿ ಶಾಂತಿಗೆ ಸೀರೆ ಫಲತಾಂಬೂಲ ಎಲ್ಲ ಕೊಟ್ಟು ವಿಶಾಲಾಕ್ಷಿ ನಮಸ್ಕಾರ ಮಾಡ್ತಾರೆ. ಇನ್ಮೇಲೆ ನೀವು ಭರತನಾಟ್ಯಂ ಕ್ಲಾಸ್ಗೆ ಬರ್ಬೋದು ಅಂತ ಶಾಂತಿ ಹೇಳ್ತಾರೆ. ಶಾಂತಿನ ಬುಟ್ಟಿಗೆ ಹಾಕೊಂಡು ಬೆಸ್ಟ್ ಡ್ಯಾನ್ಸರ್ ಆಗ್ಬೇಕು ಅಂತ ನೆಪ ಹೇಳ್ಕೊಂಡು ವಿಶಾಲಾಕ್ಷಿ ಬಂದು ಶಾಂತಿ ಹತ್ರ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೋತಾರೆ. ಈ ಕಡೆ ಪೂಜಾ ಮನೆಗೆ ರೋಹಿಣಿ ಹೋಗಿರ್ತಾಳೆ. ಎಲ್ರು ನಂಬಿಟ್ರೇನೆ ಅಂತ ಪೂಜಾ ಕೇಳ್ತಾಳೆ. ಹೌದು ಕಣೆ, ಯಾರ್ ನಂಬ್ತಾರೋ ಬಿಡ್ತಾರೋ, ಅತ್ತೆ ನಂಬಿದ್ರಲ್ಲ ಅಷ್ಟು ಸಾಕು, ಅವರೇ ನನ್ಗೋಸ್ಕರ ಜಾಸ್ತಿ ಹೇಳ್ತಿದ್ರು ಗೊತ್ತಾ ಅಂತ ರೋಹಿಣಿ ಹೇಳ್ತಾಳೆ. ಆಸ್ತಿ ಬಗ್ಗೆ ನಿಮ್ಮತ್ತೆ ಏನಾದ್ರೂ ಕೇಳಿದ್ರೆ ಅವಾಗ ಗೊತ್ತಾಗುತ್ತೆ ನಿನ್ಗೆ ಅಂತ ಪೂಜಾ ಹೇಳ್ತಿರ್ತಾಳೆ. ಆ ವಿಷಯನೇ ಕೇಳಬಾರ್ದು ಅಂತ ಕೋರ್ಟು ಕೇಸು ಅಂತ ಎಲ್ಲ ಹೇಳಿದೀವಿ, ಇನ್ಮೇಲೆ ಅವ್ರ ಆ ವಿಷಯನೇ ಮಾತಾಡಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಹಾಗೇನೆ ಮೇಕೆ ಮಂಜಣ್ಣನ್ಗೆ ತುಂಬಾ ಥ್ಯಾಂಕ್ಸ್, ನೀವು ಬಂದಿದ್ದಕ್ಕೆ, ನೀವು ಆಕ್ಟಿಂಗ್ ನ ತುಂಬಾ ಚೆನ್ನಾಗಿ ಮಾಡಿದ್ರಿ, ನಾವೆಲ್ಲಿ ಸಿಗಾಕೊಂಡ್ಬಿಡ್ತೀವೋ ಅಂತ ನನ್ಗೆ ತುಂಬಾ ಭಯ ಆಗಿತ್ತು ಅಂತ ರೋಹಿಣಿ ಹೇಳ್ತಿರುವಾಗ್ಲೇ ಮೀನಾ ಅಲ್ಲಿಗೆ ಬರ್ತಾಳೆ. ಮೀನನ್ನ ನೋಡಿ ಪೂಜಾ, ರೋಹಿಣಿ, ಮೇಕೆ ಮಂಜಣ್ಣ ಎಲ್ರು ಶಾಕ್ ಆಗ್ತಾರೆ. ಮೀನಾ ಮೀನಾ ನೀವೇ ನಿಲ್ಲಿ ಅಂತ ಮೇಕೆ ಮಂಜಣ್ಣ ಕೇಳ್ತಾರೆ. ಸರಿಯಾದ ಸಮಯಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ, ಇವ್ರು ನಿಮ್ ಮಾವನೂ ಅಲ್ಲ, ನಿಮ್ಮಪ್ಪ ಸಾಯ್ಲೂ ಇಲ್ಲ ಅಂತ ಮೀನಾ ಹೇಳಿದಾಗ ಅಮ್ಮ ಮೀನಾ ನನ್ಗೇನು ಗೊತ್ತಿಲ್ಲಮ್ಮ, ಇವ್ರು ಕರೆದ್ರು ನಾನ್ ಬಂದೆ ಅಷ್ಟೇ ಅಂತ ಮೇಕೆ ಮಂಜಣ್ಣ ನಡುಕ್ತಾ ಹೇಳ್ತಾ ಇರ್ತಾರೆ. ನನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಮ್ಮ, ನನ್ನ ದಯವಿಟ್ಟು ಬಿಟ್ಬಿಡಿ ಅಂತ ಹೇಳಿ ಮೇಕೆ ಮಂಜಣ್ಣ ಅಲ್ಲಿಂದ ಓಡೋಗ್ಬಿಡ್ತಾರೆ. ನಿಂತ್ಕೊಳ್ಳಿ ಅಂತ ಪೂಜಾ ಹೇಳ್ತಿರ್ತಾಳೆ. ಆದ್ರೂ ಮೇಕೆ ಮಂಜಣ್ಣ ನಿಂತ್ಕೊಳ್ಳದೆ ಅಲ್ಲಿಂದ ಓಡೋಗ್ಬಿಡ್ತಾರೆ. ಹಾಗಾದ್ರೆ ನೀವ್ ಇಷ್ಟು ದಿನ ಹೇಳಿದ್ದು ಯಾವ್ದು ಒರಿಜಿನಲ್ ಅಲ್ಲ, ನಿಮ್ ಮೇಲೆ ಮನೆಯವರೆಲ್ಲ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು, ನೀವು ಎಲ್ರನ್ನೂ ಯಾಮಾರಿಸ್ತಿದ್ದೀರಾ ಅಂತ ಮೀನಾ ಹೇಳಿದಾಗ ಮೀನಾ ಪ್ಲೀಸ್ ನಾನು ಹೇಳೋದನ್ನ ಕೇಳಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ನಿಮ್ಮ ಹತ್ರ ಏನ್ ಕೇಳ್ಬೇಕು, ಈಗಾಗ್ಲೇ ನನಗೆ ನಿಮ್ ಮೇಲೆ ಡೌಟ್ ಬಂದಿತ್ತು, ನಮ್ಮಪ್ಪ ಮಲೇಷ್ಯಾದಲ್ಲಿರೋದು, ನಾನು ಕೋಟೇಶ್ವರಿ ಅಂತ ಎಲ್ಲ ಸುಳ್ಳು ಹೇಳಿದ್ರಲ್ಲ, ಅದೆಲ್ಲ ಸುಳ್ಳು ಅಂತ ನನಗ್ ಚೆನ್ನಾಗ್ ಗೊತ್ತು. ಅತ್ತೆ ನಿಮ್ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ರು, ಅವ್ರನ್ನೇ ಏಮಾರಿಸ್ಬಿಟ್ರಲ್ವಾ. ಮಾವ ಕೂಡ ಅತ್ತೆಗೆ ಹೇಳಿದ್ರು ಇಷ್ಟೊಂದೆಲ್ಲ ನಂಬಿಕೆ ಇಡ್ಬೇಡ ಅಂತ. ಮಾವ ದೇವ್ರಂತ ಮನುಷ್ಯ, ಅವ್ರನ್ನು ಏಮಾರಿಸ್ಬಿಟ್ರಿ, ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ ಗಂಡನ್ನೇ ನೀನ್ ಏಮಾರಿಸ್ಬಿಟ್ಟಲ್ಲ ರೋಹಿಣಿ ಅಂತ ಮೀನಾ ಹೇಳ್ತಿರುವಾಗ ಮೀನಾ ಪ್ಲೀಸ್ ಪ್ಲೀಸ್ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ನಾನು ಸುಳ್ಳೆಲ್ಲ ಹೇಳಿಲ್ಲ ಮೀನಾ ಅವರೇ, ನಮ್ಮಪ್ಪ ಮಲೇಷ್ಯಾದಲ್ಲೇ ಇದ್ದಿದ್ದು ಅಂತ ರೋಹಿಣಿ ಹೇಳ್ತಿರ್ತಾಳೆ. ಇಷ್ಟೆಲ್ಲ ಆದ್ಮೇಲೂ ನಂಬೋದಕ್ಕೆ ನಾನೇನ್ ಮುಟ್ಟಾಳಿ ಅಲ್ಲ, ಮದ್ವೆ ಆಗ್ಬೇಕು ಅಂತ ಇಷ್ಟೆಲ್ಲ ಸುಳ್ಳು ಹೇಳಿದ್ರಲ್ವಾ, ಎಲ್ಲ ಮುಗಿದ್ಮೇಲೆ ಎಲ್ರ ಹತ್ರನು ಬಂದು ನೀವು ಕ್ಷಮೆ ಕೇಳಿದ್ರೆ ಎಲ್ರು ಕ್ಷಮಿಸ್ತಾ ಇದ್ರು, ಅದನ್ನು ಬಿಟ್ಟು ಈಗ ಎಲ್ರನ್ನು ಯಾಮಾರಿಸೋ ಅವಶ್ಯಕತೆ ಇರ್ಲಿಲ್ಲ. ಅಷ್ಟೆಲ್ಲ ಆದ್ಮೇಲೂ ನಮ್ಮಪ್ಪ ಮಲೇಷ್ಯಾದಲ್ಲಿ ತೀರೋದ್ರು ಅಂತ ಬೇರೆ ಸುಳ್ಳು ಹೇಳಿದೀರಾ. ಇಷ್ಟೆಲ್ಲ ಆದ್ಮೇಲೂ ನಾನ್ ನಿಮ್ಮನ್ನ ಬಿಡೋ ಮಾತೇ ಇಲ್ಲ, ನಾನು ಈಗ್ಲೇ ಹೋಗಿ ಅತ್ತೆ ಮಾವನ್ಗೆ ಎಲ್ಲ ಹೇಳ್ತೀನಿ ಅಂತ ಮೀನಾ ಅಲ್ಲಿಂದ ಹೋಗ್ತಿರ್ತಾಳೆ. ಮೀನಾ ಪ್ಲೀಸ್ ಮೀನಾ, ನಾನು ಹೇಳಿದ್ದೆಲ್ಲ ತಪ್ಪು, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ, ದಯವಿಟ್ಟು ಈ ವಿಷಯನೆಲ್ಲ ಮನೇಲಿ ಹೇಳ್ಬೇಡಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಈ ತರ ಎಲ್ಲ ಸುಳ್ಳು ಹೇಳಿ ನಮ್ಮ ಕುಟುಂಬನ ಏಮಾರಿಸಿದ್ದು ದೊಡ್ಡ ತಪ್ಪು, ನಾನು ಈಗ್ಲೇ ಮನೆಗೆ ಹೋಗಿ ಎಲ್ಲಾ ವಿಷಯನೂ ಹೇಳ್ತೀನಿ ಅಂತ ಮೀನಾ ಅಲ್ಲಿಂದ ಹೋಗ್ತಿರ್ತಾಳೆ. ಮೀನಾ ಪ್ಲೀಸ್ ಮೀನಾ, ನನ್ ಲೈಫೇ ಹಾಳಾಗ್ಬಿಡುತ್ತೆ, ದಯವಿಟ್ಟು ನಾನು ಹೇಳೋದನ್ನ ಕೇಳಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಇಷ್ಟಾದ್ಮೇಲೂ ನಾನ್ ನಿಮ್ಮನ್ನ ನಂಬಲ್ಲ, ನಾನ್ ಮನೆಗೆ ಹೋಗಿ ಎಲ್ಲಾ ವಿಷಯನೂ ಹೇಳ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೋಗ್ತಿರ್ತಾಳೆ. ಮೀನನ್ನ ರೋಹಿಣಿ ಜೋರಾಗಿ ಎಳ್ದು ಒಳಗಡೆ ಬಿಟ್ಕೋತಾಳೆ. ನಂತರ ರೋಹಿಣಿ ಬಾಗ್ಲಾಗ್ತಾಳೆ. ಏನೇ ಮನೆಗೆ ಹೋಗಿ ನನ್
ಬಗ್ಗೆ ಎಲ್ಲಾನು ಹೇಳ್ತೀಯಾ? ಹೌದು ನಾನು ತಪ್ಪು ಮಾಡಿದೀನಿ, ನಾನು ಆಸೆ ಪಟ್ಟು ಜೀವನ ಮಾಡೋದಕ್ಕೆ ನಾನು ಇದನ್ನೆಲ್ಲ ಮಾಡ್ಬೇಕಾಯ್ತು, ಅದೆಲ್ಲ ತಪ್ಪು ಅಂತ ನನಗೆ ಅನ್ನಿಸ್ತಿಲ್ಲ ಅಂತ ರೋಹಿಣಿ ಹೇಳಿದಾಗ, ಇಷ್ಟೆಲ್ಲ ಆದ್ಮೇಲೂ ನಿನ್ಗೆ ಕ್ಷಮೆ ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ? ನಮ್ಮ ಮನೆಯವರೆಲ್ಲರೂ ಏಮಾರ್ಸಿದ್ದು ನಿನ್ಗೆ ಸರಿ ಅನ್ನಿಸ್ತಾ ಇದೆಯಾ ಅಂತ ಹೇಳಿ ರೋಹಿಣಿನ ತಳ್ಳಿ ಮೀನಾ ಬಾಗ್ಲು ತೆಗೆಯಕ್ ಹೋಗ್ತಾಳೆ. ಆಗ ರೋಹಿಣಿ ಪಕ್ಕದಲ್ಲಿ ಚಾಕು ಎತ್ಕೊಂಡು ಹೋಗ್ತಾಳೆ. ನಾನ್ ಆಸೆ ಪಟ್ಟಿರೋ ಜೀವನನ ನಾನ್ ಮಾಡ್ಲೇಬೇಕು, ಅದಕ್ಕೆ ಅಂತ ಯಾರ್ ಅಡ್ಡ ಬಂದ್ರು ನಾನ್ ಸುಮ್ನೆ ಇರಲ್ಲ, ನೀನ್ ಇರೋದ್ರಿಂದ ತಾನೇ ನನ್ನ ಜೀವನ ಹಾಳಾಗೋದು, ನೀನೇ ಇಲ್ದೇ ಇದ್ರೆ ಅಂತ ಹೇಳಿ ಮೀನಾಗೆ ಚಾಕು ಹಾಕೋದಕ್ ಹೋಗ್ತಾಳೆ ರೋಹಿಣಿ. ತಕ್ಷಣ ಮೀನಾ ರೋಹಿಣಿ ಕೈ ಹಿಡ್ಕೊಂಡು ಕೈನ ತಿರುಗಿಸಿ ಚಾಕುನ ಕಿತ್ಕೋತಾಳೆ. ಏನೇ ನನ್ನನ್ನೇ ಕೊಲ್ಲೋದಕ್ ಬರ್ತೀಯಾ? ನನ್ ಕೈ ಬರೇ ಹೂ ಕಟ್ಟೋದಕ್ಕಿದೆ ಅಂತ ನೀನ್ ಅನ್ಕೊಂಡಿದ್ಯಾ ಅಲ್ವಾ ಅಂತ ಮೀನಾ ಹೇಳ್ತಿರುವಾಗ, ಮೀನಾ ಬಿಡು ಕೈನಾ ಅಂತ ರೋಹಿಣಿ ಹೇಳ್ತಿರ್ತಾಳೆ. ನನ್ ಫ್ರೆಂಡ್ ನ ಬಿಟ್ಬಿಡು ಅಂತ ಪೂಜಾನು ಹೋಗ್ತಾಳೆ. ಹತ್ರ ಬರ್ಬೇಡ, ಹತ್ರ ಬಂದ್ರೆ ಸರಿ ಇರಲ್ಲ ಅಂತ ಮೀನಾ ಚಾಕು ತೋರಿಸ್ತಾಳೆ. ಮೀನಾ ಬಿಡು ನನ್ನ ಅಂತ ರೋಹಿಣಿ ಕಿರಿಚ್ಕೋತಿರ್ತಾಳೆ. ಅದು ರೋಹಿಣಿ ಕನ್ಸಾಗಿರುತ್ತೆ. ರೋಹಿಣಿ ಮಲ್ಕೊಂಡು ಕನ್ಸ್ ಕಾಣ್ತಾ ಒದ್ದಾಡ್ತಿರ್ತಾಳೆ. ಆಗ ಮನೋಜ ಎದ್ದು, ರೋಹಿಣಿ ಏನಾಯ್ತು ರೋಹಿಣಿ, ಎದ್ದೇಳು ಅಂತ ಮನೋಜ ಎಬ್ಬಿಸ್ತಿರ್ತಾನೆ. ಯಾಕೆ ತಡ ಕೂಗಾಡ್ತಿದ್ಯಾ ಅಂತ ಮನೋಜ ಕೇಳಿದಾಗ, ಕೆಟ್ಟ ಕನ್ಸು ಬೀಳ್ತು ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ. ನಿನ್ಗೆ ಇತ್ತೀಚೆಗೆ ವಾರನೂ ಕೆಟ್ಟ ಕನ್ಸು ಬೀಳುತ್ತೆ, ಕನ್ಸಲ್ಲಿ ಏನ್ ಕಾಣಿಸ್ತು ರೋಹಿಣಿ ಅಂತ ಮನೋಜ ಕೇಳ್ತಾನೆ. ಯಾರೋ ಬಂದು ನನ್ ಕೈನ ತಿರುಗಿಸಿ ಹಿಡ್ಕೊಂಡಿರೋ ತರ ಕನ್ಸ್ ಬಂತು ಅಂತ ರೋಹಿಣಿ ಹೇಳ್ತಾಳೆ. ಸರಿ ಬಿಡು, ಇನ್ಮೇಲೆ ಕನ್ಸಲ್ಲಿ ಯಾರು ಬರ್ತಾರೆ ಅಂತ ಸರಿಯಾಗಿ ಹೇಳು ಅಂತ ಮನೋಜ ಹೇಳ್ತಾನೆ. ರೋಹಿಣಿ, ನಿಮ್ಮಪ್ಪ ಏನಾದ್ರು ಕನ್ಸಲ್ ಕಂಡ್ರಾ? ಅವ್ರೇನಾದ್ರು ಕನ್ಸಲ್ ಬಂದಿರ್ಬೋದಲ್ವಾ ಅಂತ ಮನೋಜ ಕೇಳ್ತಿರುವಾಗ, ಅವರಲ್ಲ ಮನೋಜ್, ಅವ್ರು ಯಾರು ಅಂತ ನನ್ಗೆ ಗೊತ್ತೇ ಆಗ್ಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಮನೋಜ ರೋಹಿಣಿ ಕೈಗೆ ನೀರ್ ಕೊಟ್ಟು ಆಚೆ ಹೋಗ್ತಾನೆ. ಸ್ವಲ್ಪನಾದ್ರೂ ನಿದ್ದೆ ಮಾಡೋಣ ಅಂದ್ರೆ ಆ ಮೀನಾ ಕನ್ಸಲ್ ಬಂದ್ಬಿಟ್ಲು. ಸಿಕ್ಕಾಪಟ್ಟೆ ಭಯ ಆಗೋಯ್ತು, ಇದೇನಾದ್ರೂ ನಿಜ ಆಗ್ಬಿಟ್ರೆ ಅವಳಂತೂ ನನ್ನ ಸುಮ್ನೆ ಬಿಡಲ್ಲ ಅಂತ ರೋಹಿಣಿ ಅನ್ಕೋತಿರ್ತಾಳೆ. ಈ ಕಡೆ ಮನೋಜ ಬಾಗ್ಲಲ್ಲಿಟ್ಟಿರೋ ಚಪ್ಲಿನ ಮನೆ ಒಳಗಡೆ ಎತ್ಕೊಂಡ್ ಬರ್ತಾನೆ. ಏನಕ್ಕೆ ಇದನ್ನ ತಗೊಂಡ್ ಬಂದ್ರಿ ಮನೋಜ್ ಅಂತ ರೋಹಿಣಿ ಕೇಳ್ತಾಳೆ. ನಿಮ್ಮಪ್ಪ ಏನಾದ್ರೂ ದೆವ್ವಭೂತ ಆಗಿ ಬಂದ್ಬಿಟ್ಟಿದ್ರೆ, ಅವ್ರೇ ಏನಾದ್ರೂ ಹೆದರ್ಸ್ತಾ ಇದ್ರೆ ಏನ್ ಮಾಡೋದು ರೋಹಿಣಿ ಅಂತ ಮನೋಜ ಕೇಳ್ತಾನೆ. ಅದೆಲ್ಲ ಏನು ಇಲ್ಲ ಮನೋಜ್, ಮೊದ್ಲು ಇದನ್ನೆಲ್ಲ ತಗೊಂಡೋಗಿ ಆಚೆ ಹಾಕಿ ಅಂತ ರೋಹಿಣಿ ಹೇಳ್ತಾಳೆ. ಮನೋಜ ಚಪ್ಲಿನೆಲ್ಲ ಮಂಚು ಸುತ್ತ ಹಾಕಿ ಮಲ್ಕೋತಾನೆ. ರೋಹಿಣಿ ಭಯದಲ್ಲಿ ಹಾಗೆ ಮಲ್ಕೋತಾಳೆ. ನಂತರ ಮಾರನೇ ದಿನ ರೋಹಿಣಿ ಪೂಜಾ ಮನೆಗೆ ಹೋಗ್ತಾಳೆ. ತನಗ್ ಬಿದ್ದಿರೋ ಕನ್ಸಿನ ಬಗ್ಗೆ ಪೂಜಾ ಹತ್ರ ಹೇಳ್ತಾಳೆ. ಆಗ ಪೂಜಾ ತುಂಬಾನೇ ಶಾಕ್ ಆಗಿ, ಏನೇ ಈ ತರ ಕನ್ಸ್ ಬಿತ್ತಾ ನಿನ್ಗೆ? ಆ ಕನ್ಸೇನಾದ್ರೂ ನಿಜ ಆಗ್ಬಿಟ್ರೆ ನಮ್ ಗತಿ ಏನೇ ಅಂತ ಇಬ್ರು ಮಾತಾಡ್ಕೋತಿರ್ತಾರೆ. ನಿಜವಾಗ್ಲೂ ಮೀನಾಗೆಲ್ಲ ಗೊತ್ತಾಗ್ಬಿಡ್ತೇನೋ ಅಂತ ಕನ್ಸಿಂದ ಎದ್ದು ನೋಡ್ಕೊಂಡೆ. ಅದು ಕನ್ಸು ಅಂತ ಗೊತ್ತಾದ್ಮೇಲೆ ಸದ್ಯ ಮೀನಾಗ್ ಏನು ಗೊತ್ತಾಗ್ಲಿಲ್ವಲ್ಲ ಅಂತ ಸುಧಾರಿಸ್ಕೊಂಡೆ. ನಮ್ಮನ್ನ ದೇವ್ರೇ ಕಾಪಾಡ್ದ ಅಂತ ರೋಹಿಣಿ ಹೇಳ್ದಾಗ, ಹಾಗೇನಾದ್ರೂ ನಿಜ ಆಗ್ಬಿಟ್ರೆ ಏನೇ ಗತಿ ಅಂತ ಪೂಜಾ ಕೇಳ್ತಾಳೆ. ಇನ್ಮೇಲೆ ಕೇರ್ಫುಲ್ ಆಗಿರ್ಬೇಕು, ಆ ಮೀನಾಗೆ ನನ್ ಮೇಲೆ ಡೌಟ್ ಬಂದಿದೆ, ಮೇಕೆ ಮಂಜಣ್ಣನ ಈ ಕಡೆ ಬರ್ಬೇಡ ಅಂತ ಹೇಳ್ಬಿಡು ಅಂತ ರೋಹಿಣಿ ಹೇಳ್ತಿರುವಾಗ, ಅಷ್ಟರಲ್ಲಿಗೆ ರೋಹಿಣಿ ತಾಯಿ ಪ್ರಮಿಳ ಬರ್ತಾರೆ. ಅಮ್ಮ ಕ್ರಿಶ್ ಎಲ್ಲಿದ್ದಾನೆ ಅಂತ ರೋಹಿಣಿ ಕೇಳ್ತಾಳೆ. ಅವನ್ನ ಸ್ಕೂಲಿಗೆ ಕಳ್ಸ್ ಬಂದೆ ಅಂತ ರೋಹಿಣಿ ತಾಯಿ ಹೇಳ್ತಾರೆ. ಅಮ್ಮ ನಾನು ಹೇಳಿದ್ದನ್ನ ತಗೊಂಡ್ ಬಂದಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ಹಾ ತಗೊಂಡ್ ಬಂದಿದ್ದೀನಿ ತಗೋ ಅಂತ ಹೇಳಿ ರೋಹಿಣಿ ತಾಯಿ ಕೊಡ್ತಾರೆ. ಅದು ಒಂದು ಫೋಟೋ ಆಗಿರುತ್ತೆ. ಯಾರ್ದೇ ಇದು ಫೋಟೋ ಅಂತ ಪೂಜಾ ಕೇಳ್ತಾಳೆ. ಇದು ನಮ್ಮ ಅಪ್ಪನ ಫೋಟೋ ಕಣೆ ಅಂತ ರೋಹಿಣಿ ಹೇಳ್ತಾಳೆ. ಇದು ಮಲೇಷಿಯಾ ಅಂತ ಪೂಜಾ ಹೇಳ್ತಿರುವಾಗ, ಇದು ಒರಿಜಿನಲ್ ಫೋಟೋ ಕಣೆ ಅಂತ ರೋಹಿಣಿ ಹೇಳ್ತಾಳೆ. ಹೋ ಇವ್ರೇನಾ ನಿಮ್ಮಪ್ಪ ಅಂತ ಪೂಜಾ ಕೇಳ್ತಾಳೆ. ಕಲ್ಯಾಣಿ, ಯಾಕೆ ನಿಮ್ಮ ಅಪ್ಪನ ಫೋಟೋನ ದಿಢೀರ್ ಅಂತ ತರಿಸ್ತೆ ಅಂತ ರೋಹಿಣಿ ತಾಯಿ ಕೇಳ್ತಾರೆ. ನಮ್ಮ ಮನೇಲಿ ತೋರ್ಸೋದಕ್ಕೆ ಅಂತ ರೋಹಿಣಿ ಹೇಳ್ತಾಳೆ. ಏನು ನಿಮ್ಮ ಅಪ್ಪನ ಫೋಟೋನ ಮನೇಲಿ ತೋರಿಸ್ಬೇಕಾ? ಏನಕ್ಕೆ? ನೀನೇ ನಿಮ್ಮ ಅಪ್ಪನ ಮಲೇಷಿಯಾದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟಿದೀಯಲ್ಲ ಅಂತ ರೋಹಿಣಿ ತಾಯಿ ಕೇಳ್ತಾರೆ. ಅವ್ರನ್ನ ಆಗ್ಲೇ ಸಾಯ್ಸಾಯ್ತು ಅಂತ ಪೂಜಾ ಹೇಳ್ತಾಳೆ. ಏನು ಅಂತ ರೋಹಿಣಿ ತಾಯಿ ಕೇಳ್ತಾರೆ. ಹೌದಮ್ಮ, ಅವ್ರ ಕತೆನೂ ಮುಗಿಸ್ಬಿಟ್ಲು ಅಂತ ಪೂಜಾ ಹೇಳ್ತಾಳೆ. ಲೇ ಪೂಜಾ, ಲೂಸ್ ತರ ಮಾತಾಡ್ಬೇಡ ಕಣೆ. ಅಮ್ಮ, ಸೂರ್ಯ ಮೀನಾ ಇಬ್ರು ಮಲೇಷಿಯಾಗ ಹೋಗೋದಕ್ಕೆ ರೆಡಿ ಆಗಿದ್ರು. ಅವ್ರ ಜೊತೆಗೆ ಅತ್ತೆ ಮಾವನ್ನು ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ರು. ಮನೋಜ್ ಏನ್ ಹೇಳಿದ್ರು ಕೇಳಲಿಲ್ಲ. ಜೈಲಲ್ಲಿರೋ ಅಪ್ಪನ ನೋಡ್ಲೇಬೇಕು ಅಂತ ಹಠ ಇಟ್ಕೊಂಡಿದ್ರು. ಅದಕ್ಕೆ ಅಂತ ಅತ್ತೆನೂ ಒಪ್ಪಿಗೆ ಕೊಟ್ರು. ಆಗ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಅಪ್ಪ ತೀರೋದ್ರು ಅಂತ ಸುಳ್ಳು ಹೇಳ್ದೆ. ಇಷ್ಟು ದಿನ ಸಂಭಾಳಿಸ್ಕೊಂಡ್ ಬಂದಿದ್ದೀನಿ, ಮುಂದೆ ಹೇಗ್ ಸಂಭಾಳಿಸ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ರೋಹಿಣಿ ಹೇಳ್ತಿರುವಾಗ, ರೋಹಿಣಿ ನೀನ್ ಈ ತರ ಸುಳ್ಳು ಹೇಳ್ತಾನೆ ಇದ್ರೆ ಒಂದ್ ದಿನ ಏನಾದ್ರೂ ಸತ್ಯ ನಿಮ್ ಮನೆಯವ್ರಿಗೆ ಗೊತ್ತಾಗ್ಬಿಟ್ರೆ ಆಗ ನಿನ್ ಜೀವನ ಏನಾಗುತ್ತೋ ಏನೋ ಅಂತ ನಂಗೆ ತುಂಬಾ ಭಯ ಆಗ್ತಿದೆ. ಅದು ಅಲ್ಲದೆ ನಿಮ್ ಮನೆಯವ್ರಿಗೆ ನೀನು ಸುಳ್ಳಿನ ಮೇಲ್ ಸುಳ್ಳು ಹೇಳ್ತಾನೆ ಇದೀಯಾ. ಹೀಗಾದ್ರೆ ಮುಂದೆ ನಿನ್ ಗತಿ ಏನು ಅಂತ ರೋಹಿಣಿ ತಾಯಿ ಕೇಳ್ತಾರೆ. ಮುಂದೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು, ಅದ್ರ ಬಗ್ಗೆ ನಿನಗ್ ಚಿಂತೆ ಬೇಡ ಅಂತ ರೋಹಿಣಿ ಹೇಳಿದಾಗ, ಈ ಫೋಟೋ ಏನಕ್ಕೆ ತರಿಸ್ತೆ ಅಂತ ಪೂಜಾ ಕೇಳ್ತಾಳೆ. ನಮ್ಮಪ್ಪ ಮಲೇಷಿಯಾದಲ್ಲಿ ಇಲ್ಲ ಅಂತ ಯಾರಿಗೂ ಡೌಟ್ ಬರಬಾರ್ದು. ಅಟ್ಲೀಸ್ಟ್ ಈ ಫೋಟೋ ಆದ್ರೂ ತೋರಿಸಿದ್ರೆ ಎಲ್ಲರೂ ಸಮಾಧಾನ ಆಗ್ತಾರೆ. ಮನೇಲಿ ಈ ಫೋಟೋ ತಗೊಂಡೋಗಿ ಇಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ, ನೀನ್ ಹೀಗೆ ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದೀಯಾ, ನೀನ್ ಹೀಗೆಲ್ಲ ಮಾಡ್ತಿರೋದ್ ನೋಡಿದ್ರೆ ನಂಗೆ ತುಂಬಾ ಭಯ ಆಗ್ತಿದೆ ಅಂತ ರೋಹಿಣಿ ತಾಯಿ ಹೇಳ್ತಾರೆ. ತಪ್ಪು ಮಾಡಿದ್ದು ನೀನಮ್ಮ, ನನಗೆ ಚಿಕ್ಕ ವಯಸ್ಸಲ್ಲೇ ಮದ್ವೆ ಮಾಡ್ದಲ್ಲ ಅಂತ ಕೇಳ್ತಾಳೆ ರೋಹಿಣಿ. ಯಾಕೆ ಪದೇ ಪದೇ ಅದನ್ನೆಲ್ಲ ಅವ್ರಿಗೆ ಹೇಳಿ ಹೇಳಿ ನೋವು ಕೊಡ್ತೀಯಾ? ಅದು ಮುಗ್ದೋಗಿರೋ ಕತೆ ಅಂತ ಪೂಜಾ ಹೇಳ್ತಾಳೆ. ಅದು ಗೊತ್ತಿಲ್ಲದೆ ಆಗಿರೋ ತಪ್ಪು, ನೀನು ಗೊತ್ತಿದ್ದು ತಪ್ಪು ಮಾಡ್ತಿದ್ಯಾ. ನಿನ್ ಜೀವನ ಸರಿ ಹೋಗ್ಬೇಕು ಅಂದ್ರೆ ಮೊದ್ಲು ನಿಂದೆ ಆದಂತ ಒಂದು ಮಗು ಬರ್ಬೇಕು. ಇನ್ನು ಎಷ್ಟು ದಿನ ಅಂತ ಈ ಸುಳ್ಳು ಹೇಳ್ಕೊಂಡು ಓಡಾಡ್ತೀಯಾ? ಸತ್ಯ ಹೇಳ್ಬಾರ್ದಾ ನಿಮ್ ಮನೇಲಿ ಅಂತ ರೋಹಿಣಿ ತಾಯಿ ಕೇಳ್ತಾರೆ. ದುಡ್ಡಿನ ವಿಚಾರಕ್ಕೆ ನಮ್ಮ ಅತ್ತೆ ನನ್ನನ್ನ ಹೇಗ್ ನಡೆಸ್ಕೊಂಡ್ರು ಅಂತ ನಿಮ್ಗೂ ಚೆನ್ನಾಗ್ ಗೊತ್ತು. ಈಗ ಏನಾದ್ರೂ ನಾನು ಸತ್ಯ ಹೇಳಿದ್ರೆ ನನ್ ಕತೆ ಮುಗಿಸೇ ಬಿಡ್ತಾರೆ ಅಂತ ರೋಹಿಣಿ ಹೇಳ್ತಾಳೆ. ನನ್ನನ್ನ ಆ ಮನೇಲಿ ಬಾಳದಕ್ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ನಾನ್ ಖುಷಿಯಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ಮನೋಜ್ ಅವ್ರನ್ನ ಬಿಟ್ಟು ನನ್ನ ಕೈಯಲ್ಲಿ ಇರೋದಕ್ಕಾಗೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ನಾನ್ ಯಾವಾಗ ನೀನ್ ಖುಷಿಯಾಗಿರ್ಬೇಡ ಅಂತ ಹೇಳ್ದೆ? ಸತ್ಯ ಎಲ್ಲ ಗೊತ್ತಾದ್ರೆ ಅವರೇ ನಿನ್ನನ್ನ ಬಿಟ್ಬಿಡ್ತಾರಲ್ಲ, ಅದ್ರ ಬಗ್ಗೆ ಹೇಳ್ದೆ ಅಂತ ರೋಹಿಣಿ ತಾಯಿ ಹೇಳ್ತಾರೆ. ಆಗ ರೋಹಿಣಿ ತುಂಬಾನೇ ಕೋಪ ಮಾಡ್ಕೋತಾಳೆ. ನೋಡು ಕಲ್ಯಾಣಿ, ಸೂರ್ಯ ಮೀನಾ ಇಬ್ರು ಒಳ್ಳೆಯವ್ರೆ, ಅವ್ರ ಜೊತೆ ನೀನ್ ಚೆನ್ನಾಗಿರು ಅಂತ ರೋಹಿಣಿ ತಾಯಿ ಹೇಳ್ತಿರ್ತಾರೆ. ಸುಮ್ನೆ ಇರಮ್ಮ, ಅವ್ರಿಬ್ರು ಏನೋ ತುಂಬಾ ಒಳ್ಳೆಯವರು ಅನ್ನೋ ರೀತಿ ಹೇಳ್ತಿದ್ಯಾ, ಅವರಿಂದಾನೇ ನನಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋದು ಅಂತ ರೋಹಿಣಿ ಹೇಳ್ತಾಳೆ. ನೀನ್ ಹೇಳ್ದಾಗೆಲ್ಲ ನನಗೆ ಕೇಳೋದಕ್ಕಾಗಲ್ಲ, ನಿನ್ನ ಅಡ್ವೈಸ್ ಎಲ್ಲ ನನಗೆ ಬೇಡ ಅಂತ ಹೇಳಿ ಕೋಪ ಮಾಡ್ಕೊಂಡು ಫೋಟೋ ತಗೊಂಡು ರೋಹಿಣಿಯಲ್ಲಿಂದ ಹೋಗ್ತಿರ್ತಾಳೆ. ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಅವ್ರು ಹೇಳ್ತಿರೋದು ನಿನ್ ಒಳ್ಳೇದಕ್ಕೆ ತಾನೆ ಅಂತ ಪೂಜಾ ಹೇಳ್ತಾಳೆ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನನಗೆ ಯಾರು ಅಡ್ವೈಸ್ ಮಾಡ್ಬೇಕಾಗಿಲ್ಲ, ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಕೇಳಮ್ಮ, ಇದೇ ತರ ಏನಾದ್ರು ಯೋಚನೆ ಮಾಡ್ಕೊಂಡು ಆ
ಕ್ಲೀನಾಗಿ ಏನಾದ್ರೂ ನೀನ್ ಫೋನ್ ಮಾಡಿದೆ ಅಂದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಸಂಚಿಕೆಯಲ್ಲಿ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.